ಇವಾಗ ನಾವು 2 ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ದು ಪ್ರಿವಿಯಸ್ ಇದ್ದು ಕ್ವೆಶ್ಚನ್ ಪೇಪರ್ನ ನೋಡೋಣ. ಒಂದು ರಾಯಚೂರು ಎಕ್ಸಾಮ್ ಸೆಂಟರ್ದು ಮತ್ತು ಇನ್ನೊಂದು ಹಾಸನ ಎಕ್ಸಾಮ್ ಸೆಂಟರ್ದು. ಮತ್ತು ಇವಾಗ ಈ ಎರಡೇ ಸೆಂಟರ್ದವರು ಈ ವಿಡಿಯೋನ ನೋಡಬೇಕಂತ ಏನಿಲ್ಲ. ಬೇರೆ ಯಾವುದೇ ಎಕ್ಸಾಮ್ ಸೆಂಟರ್ ಇದ್ದರೂ ಕೂಡ ಈ ವಿಡಿಯೋನ ನೋಡ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ಆಲ್ಮೋಸ್ಟ್ ಸೇಮ್ ಸ್ಪೆಸಿಮನ್ನ ಇಟ್ಟಿರ್ತಾರೆ. ಈ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ರೆ ನಿಮಗೆ ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿ ಕೂಡ ಕೆಲವೊಂದು ಸ್ಪೆಸಿಮನ್ ರಿಪೀಟ್ ಆಗ್ಬೋದು. ಇಲ್ಲಿ ಫಸ್ಟಿಗೆ ಬರೋದು ಫಿಂಗರ್ ಮಿಲೆಟ್ ಅಂತ, ಇದನ್ನು ರಾಗಿ ಅಂತ ಕರೀತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಆದರೆ ಬೇರೆ ಬೇರೆ ಎಕ್ಸಾಮ್ ಸೆಂಟರಿಂದ ಇದನ್ನು ಕೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ಬರೋದು AI ಗನ್ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ರಿಪೀಟ್ ಆಗಿ ಕೇಳಿದ್ದಾರೆ. ನೆಕ್ಸ್ಟ್ ಬರೋದು ಲ್ಯಾಕ್ಟೋಮೀಟರ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಚಿಲ್ಲಿ ಅಂತ. ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಟೈಪ್ ಕ್ವಶನ್ನೇ ಕೇಳ್ಬೋದು. ಸೊ ಇಲ್ಲಿ ಗ್ರೀನ್ ಚಿಲ್ಲಿ ಆಗಿರ್ಬೋದು, ಮತ್ತು ರೆಡ್ ಚಿಲ್ಲಿ ಆಗಿರ್ಬೋದು, ಮತ್ತು ಕೆಲವೊಂದು ಸಲ ಡ್ರೈ ಚಿಲ್ಲಿ ಕೂಡ ಕೇಳ್ಬೋದು, ಮತ್ತು ಕೆಲವೊಂದು ಸಲ ಸೀಡ್ ಮತ್ತು ಪ್ಲ್ಯಾಂಟ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಬರೋದು ಟೊಮೆಟೊ ಪ್ಲ್ಯಾಂಟ್ ಅಂತ. ಸೊ ಪ್ಲ್ಯಾಂಟ್ ನಿಮಗೆ ನೋಡೋಕ್ಕೆ ಯಾವ ಥರ ಕಾಣುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಕರಿ ಲೀವ್ಸ್ ಅಂತ. ಸೊ ಇದನ್ನು ಎಲ್ಲರೂ ಕಾಮನ್ನಾಗಿ ಐಡೆಂಟಿಫೈ ಮಾಡ್ತೀರಿ, ಯಾಕಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀರಿ. ನೆಕ್ಸ್ಟ್ ಟ್ಯಾಮ್ರಿನ್ ಸೀಡ್ ಅಂತ. ಸೊ ಇದರಲ್ಲಿ ನಿಮಗೆ ಸೀಡ್ ಕೂಡ ಇಡ್ಬೋದು, ಮತ್ತು ಹುಣಸೆಹಣ್ಣು ಕೂಡ ಇಡ್ಬೋದು, ಮತ್ತು ಲೀವ್ಸ್ ಕೂಡ ಇಡ್ಬೋದು. ಸೊ ಇದನ್ನು ಕನ್ನಡದಲ್ಲಿ ಹುಣಸೆ ಬೀಜ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಮಿಂಟ್ ಅಂತ, ಪುದೀನ. ನೆಕ್ಸ್ಟ್ ಬರೋದು ಇಯರ್ ಟ್ಯಾಗ್ಸ್ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ರಿಪೀಟ್ ಆಗಿ ಕೇಳಿದ್ದಾರೆ. ನೆಕ್ಸ್ಟ್ ಬರೋದು ನೀಮ್ ಟ್ರೀಸ್ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ಲೀವ್ಸ್ ಬಗ್ಗೆ ಜಾಸ್ತಿ ಕ್ವಶನ್ನೇ ಕೇಳಿರ್ತಾರೆ, ಬಟ್ ಕೆಲವೊಂದು ಸಲ ಸೀಡ್ ಬಗ್ಗೆ ಅಥವಾ ಫ್ರೂಟ್ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ನೋಸ್ ಥ್ರೆಡ್ ಅಂತ. ಸೊ ಈ ಒಂದು ಇಮೇಜಲ್ಲಿ ಇದನ್ನು ಏನು ನೋಡ್ತಿದ್ದಲ್ಲ, ಒಂಥರ ರೋಪ್ ಥರ ಕಾಣ್ತಿದ್ದಲ್ಲ, ಸೊ ಅದನ್ನು ನೋಸ್ ಥ್ರೆಡ್ ಅಥವಾ ಮೂಗುದಾರ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಲೆವೆಲರ್ ಅಂತ. ನೆಕ್ಸ್ಟ್ ಬರೋದು ಬ್ಲೇಡ್ ಆ್ಯರೋ ಅಂತ. ನೆಕ್ಸ್ಟ್ ಬರೋದು ಹೈಡ್ರೋಪೋನಿಕ್ ಟ್ರೇ ಅಂತ. ಸೊ ಟ್ರೇಸಲ್ಲಿ ಬೇರೆ ಬೇರೆ ಟೈಪ್ ಟ್ರೇಸ್ ಇರುತ್ತೆ. ಸೊ ಈ ಥರ ಇದ್ದರೆ, ಅಂದರೆ ಈ ಒಂದು ಟ್ರೇ ಒಳಗಡೆ ಹೋಲ್ಸ್ ಇದ್ದರೆ, ಸೊ ನಿಮಗೆ ಇಮೇಜಲ್ಲಿ ಕೂಡ ಕಾಣ್ತಿರ್ಬೋದು, ಹೋಲ್ಸ್ ಕೆಳಗಡೆ ಹೋಲ್ಸ್ ಇದ್ದರೆ ಅದನ್ನು ಹೈಡ್ರೋಪೋನಿಕ್ಸ್ ಟ್ರೇ ಅಂತ ಕರೀತಾರೆ. ಮತ್ತು ಇನ್ನೂ ಬೇರೆ ಥರ ಕೂಡ ಟ್ರೇಸ್ ಇರುತ್ತೆ. ಸೊ ಪ್ಲ್ಯಾಂಟ್ ಪ್ರೋ ಟ್ರೇ ಆಗಿರ್ಬೋದು, ಮತ್ತು ಎಗ್ ಟ್ರೇ ಆಗಿರ್ಬೋದು. ಸೊ ಆ ಥರ ಬೇರೆ ಬೇರೆ ಟೈಪ್ ಇರುತ್ತೆ. ಸೊ ಅದೆಲ್ಲವನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಪ್ರಾನ್. ನೆಕ್ಸ್ಟ್ ಕ್ಯಾಸ್ಟೇಟರ್ ಅಂತ. ಸೊ ಇವಾಗ ಈ ಒಂದು ಎಕ್ಸಾಮ್ ಸೆಂಟ್ರಿಂದ ಎಷ್ಟೇ, ಬಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ, ಅಥವಾ ಎಲ್ಲ ಸ್ಪೆಸಿಮನ್ ಬೇಕಂತ ಹೇಳಿದ್ರೆ, ಮತ್ತು ಬೇರೆ ಎಕ್ಸಾಮ್ ಸೆಂಟರ್ದು ಕೂಡ ಸ್ಪೆಸಿಮನ್ ಅಥವಾ ಪ್ರಿವಿಯಸ್ ಇದು ಕ್ವಶನ್ ಪೇಪರ್ ಬೇಕಂತ ಹೇಳಿದ್ರೆ ನೀವು ನಮ್ಮ ಕೋರ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಎಲ್ಲ ಸ್ಟಡಿ ಮೆಟೀರಿಯಲ್ ಇನ್ಕ್ಲೂಡ್ ಆಗಿರುತ್ತೆ. ಇವಾಗ ನಿಮಗೆ ಎಲ್ಲ PDF ನೋಟ್ಸ್ ಕೂಡ ಸಿಗುತ್ತೆ. ಟಾಪಿಕ್ ವೈಸ್ ನಾವು PDF ನೋಟ್ಸ್ನ ಪ್ರಿಪೇರ್ ಮಾಡಿದ್ವಿ. ಹಾಗೆಯೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ಸಿಗುತ್ತೆ. ಸೊ ನಿಮಗೆ ಈಸಿ ಆಗಲಿ ಅಂತೇಳಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ. ಮತ್ತು ಹಾಗೆಯೇ ನಿಮಗೆ ಎಲ್ಲ ಎಕ್ಸಾಮ್ ಸೆಂಟರ್ದು ಪ್ರಿವಿಯಸ್ ಇದು ಕ್ವಶನ್ ಪೇಪರ್ ಕೂಡ ಸಿಗುತ್ತೆ. ಮತ್ತು ಹಾಗೆಯೇ ಮಾಕ್ ಟೆಸ್ಟ್ ಕೂಡ ನಿಮಗೆ ಕೊಡ್ತಾಯಿದ್ವಿ. ಮತ್ತು ಹಾಗೆಯೇ ಈ ಬುಕ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ಸ್ಟಡಿ ಮೆಟೀರಿಯಲ್ ನಿಮಗೆ ಒಂದೇ ಪ್ರೈಸಲ್ಲಿ ಸಿಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು, ಮತ್ತು ಫಸ್ಟ್ ಕಮೆಂಟ್ ಆಗಿರ್ಬೋದು, ಅಲ್ಲಿ ಪ್ರೊಸೀಜರ್ನೇ ಹೇಳಿರ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಅದೇ ಪ್ರಕಾರವಾಗಿ ಇವಾಗ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಹಾಸನದು ಡಿಸ್ಕಸ್ ಮಾಡೋಣ ಕೆಲವೊಂದು ಸ್ಪೆಸಿಮನ್ನ. ಸೊ ಇದರಲ್ಲಿ ಫಸ್ಟ್ ಬರೋದು ಗ್ರಾಸ್ ಆಫರ್ ಅಂತ. ನೆಕ್ಸ್ಟ್ ಬರೋದು ಕಲ್ಟಿವೇಟರ್ ಅಂತ. ನೆಕ್ಸ್ಟ್ ಬರೋದು ಇಲ್ಲಿ ಮೇಜ್ ಅಂತ. ಸೊ ಇದರಲ್ಲಿ ನಿಮಗೆ ಮೇಜ್ ಪ್ಲ್ಯಾಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಮೇಜ್ ಸೀಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಇಂಡಿವಿಜುವಲ್ ಸೀಡ್ಸ್ ಇರ್ತಾವಲ್ಲ, ಸೊ ಅದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು. ಮತ್ತು ಮೇಜ್ ಕಾಪ್ ಕೂಡ ಇಡ್ಬೋದು, ಅಂದರೆ ಇವಾಗ ನೀವು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಆ ಥರ ಕೂಡ ನಿಮಗೆ ಇಡ್ಬೋದು. ಇದನ್ನು ಕನ್ನಡದಲ್ಲಿ ಮೆಕ್ಕೆಜೋಳ ಅಂತ ಕರೀತಾರೆ. ಸೊ ಕಾಮನಾಗಿ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬರೋದು DAP ಅಂತ. ನೆಕ್ಸ್ಟ್ MOP ಅಂತ. ನೆಕ್ಸ್ಟ್ ಇದನ್ನು ಅಜೋಲಾ ಅಂತ ಕರೀತಾರೆ. ನೆಕ್ಸ್ಟ್ ಸಿಕಲ್ ಅಂತ, ಅಂದರೆ ಇದನ್ನು ಕುಡುಗೋಲು ಅಂತ ಕನ್ನಡದಲ್ಲಿ ಕರೀತಾರೆ. ನೆಕ್ಸ್ಟ್ ಸ್ಪೇಡ್ ಅಂತ, ಇದನ್ನು ಕನ್ನಡದಲ್ಲಿ ಸಲಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಜಾಮೂನ್ ಲೀವ್ಸ್ ಅಂತ. ಸೊ ಇದರಲ್ಲಿ ನಿಮಗೆ ಲೀವ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಫ್ರೂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಚಂದ್ರಿಕೆ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಸ್ಪೆಸಿಮನ್ ಆಗಿರುತ್ತೆ. ಸೊ ಇದು ಕೂಡ ಡಿಫ್ರೆಂಟ್ ಎಕ್ಸಾಮ್ ಸೆಂಟರಿಂದ ಕೇಳಿರ್ತಾರೆ. ನೆಕ್ಸ್ಟ್ HF ಕವ್ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರವಾಗಿ ನೆಕ್ಸ್ಟ್ ಹಳ್ಳಿಕಾರ ಅಂತ. ನೆಕ್ಸ್ಟ್ ಫಿಂಗರ್ ಮಿಲೆಟ್. ಸೊ ನಾವು ರಾಯಚೂರು ಸೆಂಟರಿಂದ ಫಿಂಗರ್ ಮಿಲೆಟ್ ನೋಡ್ಕೊಂಡಿವಿ, ಮತ್ತು ಇಲ್ಲಿ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹನಿಬಿ ಅಂತ, ಆದರೆ ಈ ಥರ ಏನು ಹುಳುಗಳನ್ನು ನೋಡ್ತಾ ಇರಲ್ಲ, ಸೊ ಅದನ್ನು ಹನಿಬಿ ಅಂತ ಕರೀತಾರೆ, ಜೇನು ಹುಳು ಅಂತ.
ಬಟ್ ಇದನ್ನು ಜೇನುಗೂಡು ಅಂತ ಕರೀತಾರೆ. ನೆಕ್ಸ್ಟ್ ಫಿಗ್ ಅಂತ, ಸೊ ಇದನ್ನು ಅಂಜೂರ ಅಂತ ಕರೀತಾರೆ. ಸೊ ಇದು ನಿಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಕೆಲವೊಂದು ಸಲ ಲೀವ್ಸ್ ಕೂಡ ಇಡ್ಬೋದು. ನೆಕ್ಸ್ಟ್ ಇಲ್ಲಿ ಗಿರಿರಾಜ ಅಂತ, ಅದಾದಮೇಲೆ ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಅಂತ. ಸೊ ಇದನ್ನು 2022 ಮತ್ತು 2023ರಲ್ಲಿ ಕೇಳಿರ್ತಾರೆ. ಸೊ ಕನ್ನಡದಲ್ಲಿ ಇದನ್ನು ಕರಿಮೆಣಸು ಅಂತ ಕರೀತಾರೆ. ಹಾಗೆಯೇ ನೆಕ್ಸ್ಟ್ ಬರೋದು ಸನ್ಫ್ಲವರ್ ಸೀಡ್ಸ್ ಅಂತ. ಸೊ ಇದರಲ್ಲಿ ನಿಮಗೆ ಸನ್ಫ್ಲವರ್ ಸೀಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಸನ್ಫ್ಲವರ್ದು ಹೆಡ್ ಇರುತ್ತಲ್ಲ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಅದರದ್ದು ಲೀವ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲವನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ನಿಮಗೆ ಯಾವ ಥರ ಬೇಕಾದರೂ ಸ್ಪೆಷಲನ್ನು ಕೇಳ್ಬೋದು. ಸೊ ಇದುವರೆಗೆ ನಾವು ಕೆಲವೊಂದು ಪ್ರಿವಿಯಸ್ ಕ್ವಶ್ಚನ್ ಪೇಪರ್ನ ನೋಡ್ಕೊಂಡ್ವಿ ರಾಯಚೂರು ಮತ್ತು ಹಾಸನ ಎಕ್ಸಾಮ್ ಸೆಂಟರಿಂದ. ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಅನ್ಕೋತೀನಿ. ಸೊ ಒಂದು ವೇಳೆ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ಇದೇ ಥರ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ಬೇರೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಇದು ಬಿಟ್ಟು ಬೇರೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ನಿಮ್ಮ ಒಪಿನಿಯನ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ದ್ಯಾಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.